ಹಲೋ ಲಕ್ಕಿ, ನಾನು ಕೇಳಿದ ವಿಷಯ ನಿಜಾನಪ್ಪ? ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದೇ ಜಲ್ಜಾ ಬಂದು ಹೇಳ್ತಾ ಇದ್ದಾಳೆ, ಗೀತಂಗೇನೋ ತುಂಬಾ ಸೀರಿಯಸ್ ಆಗಿದೆ, ಅವಳನ್ನ ನೀವು ಆಸ್ಪತ್ರೆಗೆ ಸೇರಿಸಿದ್ದೀರಾ ಅಂತ. ನಿಜಾನಾ? ಹೌದು ಅತ್ತೆ, ICU ಅಲ್ಲಿ ಇದ್ದಾಳೆ, ಸ್ವಲ್ಪ ಸೀರಿಯಸ್. ಸರಿಯಪ್ಪ, ಈಗಲೇ ಹೊರಡ್ತೀವಿ. ಅದೆಲ್ಲ ಇರ್ಲಿ, ಏನಾಯ್ತು ಇದ್ದಕ್ಕಿದ್ದ ಹಾಗೆ? ಇಲ್ಲಿಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರಿ. ಇಂಥ ಪರಿಸ್ಥಿತಿಲಿ ಮ್ಯಾಚ್ ಆಡೋಕ್ಕಾಗುತ್ತಲ್ಲ? ಇನ್ನೇನು ಮಾಡಿರೋ ಗ್ಯಾಸ್ ಯಾವುದು ಅಂತ ಗೊತ್ತಾಗೋವರೆಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೇಗೆ ಬರೋಕ್ಕಾಗುತ್ತೆ? ನಾನು ಬೇರೆ ಹಾಸ್ಪಿಟಲ್ ಡಾಕ್ಟ್ರಿಗೆಲ್ಲ ಕಾಲ್ ಮಾಡಿದೆ. ಅವರು ಅದೇ ಹೇಳಿದ್ರು, ಆ ಗ್ಯಾಸ್ ಯಾವುದು ಅಂತ ಗೊತ್ತಾಗೋವರೆಗೂ ಏನೂ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ನೀನು ಮ್ಯಾಚ್ ಆಡಲಿಲ್ಲ ಅಂದರೆ ಗೀತವ್ರಿಗೆ ಪ್ರಜ್ಞೆ ಬರುತ್ತೇನೋ. ಲಕ್ಕಿಯವರೇ, ಗೀತಂಗೆ ಪ್ರಜ್ಞೆ ತಪ್ಪಿ ಎಷ್ಟೊತ್ತಾಯ್ತು? 2 hours ಆಯಿತು, ಇನ್ನೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ಅದೇ ಅವ್ರಿಗೆ ಎಫೆಕ್ಟ್ ಆಗಿರೋ ಗ್ಯಾಸ್ ಯಾವುದು ಅಂತ ತಿಳ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡಬೇಕಂತ. ಇದನ್ನೆಲ್ಲ ಯಾರು ಮಾಡ್ತಾರೆ? ಯಾಕೆ ಮಾಡ್ತಾರೆ? ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಯಾಕೆ ಮಾಡಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಯಾಕೆ? ಯಾರೋ ನಾನು ಡಿಸ್ಟಿಕ್ ಲೆವೆಲ್ ಮ್ಯಾಚ್ ಆಡಬಾರ್ದು ಅಂತ ಹಿಂಗೆ ಪ್ಲ್ಯಾನ್ ಮಾಡಿದ್ದಾರೆ. ತಾಲೂಕ್ ಲೆವೆಲ್ ಮ್ಯಾಚಲ್ಲಿ ಹಿಂಗೆ ಆಗಿತ್ತು. ಸದ್ಯ ಗೀತಂಗೆ ಏನೂ ಆಗಿಲ್ಲ ಅಂತ ಗೊತ್ತಾಗಿ ನಾನು ಗ್ರೌಂಡ್ಗೆ ವಾಪಸ್ ಹೋಗಿ ಮ್ಯಾಚ್ ಆಡಿದೆ. ಈ ಸಲನೂ ಹಂಗೆ ಪ್ಲ್ಯಾನ್ ಮಾಡಿದ್ದಾರೆ. ಅದು ನನಗಾಗಬೇಕಿತ್ತು, ಬಟ್ ಗೀತಂಗಾಗಿತ್ತು. ಸೊ ಲಾಸ್ಟ್ ಟೈಮ್ ಟ್ರೈ ಮಾಡಿದವರೇನೆ ಈ ಸತಿನೂ ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ? ಅವರೇನೆ, ಅವ್ರಿಗೆ ಮಾತ್ರನೇ ಲಕ್ಕಿ ಡಿಸ್ಟಿಕ್ ಲೆವೆಲ್ ಮ್ಯಾಚ್ ಆಡಬಾರ್ದು ಅಂತ ಇರೋದು. ಪ್ರತಿ ಸಲನೂ ಹೀಗೆ ಮಾಡ್ತಿರ್ತಾರೆ. ಹೌದು, ಲಾಸ್ಟ್ ಟೈಮ್ ಕೂಡ ಯಾರೋ ಗೀತನ ಹತ್ರ ಫೋನ್ ಕದ್ಕೊಂಡೋಗಿದ್ರು. ಗೀತಾ ಶೋನಲ್ಲಿ ಅನೌನ್ಸ್ ಮಾಡಿದ್ಮೇಲೆನೆ ಅವ್ರ ಆಫೀಸ್ ಹತ್ರ ಫೋನ್ನ ತಗೊಂಡ್ ಬಂದು ವಾಪಸ್ ಕೊಟ್ಟಿದ್ದು. ಹಾಗಾಗಿ ಅವಳಿಗೆ ಫೋನ್ ವಾಪಸ್ ಸಿಕ್ಕಿದೆ. ಹೌದು. ಎಸ್, ವಿ ಕ್ಯಾನ್ ಡೂ ಒನ್ ಥಿಂಗ್. ಅವರು ಸೆಕ್ಯೂರಿಟಿ ಹತ್ರ ಫೋನ್ ಕೊಟ್ಟು ಹೋಗಿರೋದು ನಮ್ಮ CCTV ನಲ್ಲಿ ರೆಕಾರ್ಡ್ ಆಗಿರುತ್ತೆ. ವೈ ಡೋಂಟ್ ವಿ ಚೆಕ್ ದ ಕ್ಯಾಮ್ರಾಸ್ ಅಂಡ್ ಫೈಂಡ್ ಔಟ್ ಹೂ ದಿಸ್ ಇಸ್? ಹೌದು, ಇದನ್ನ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ. ಅವ್ರು ಬಂದು ಫುಟೇಜಸ್ ಕಲೆಕ್ಟ್ ಮಾಡ್ತಾರೆ. ಆಲ್ ರೈಟ್, ಕೂಲ್. ಪೊಲೀಸ್ ಅವರು ಅವ್ರ ದಾರಿನಲ್ಲಿ ಅವ್ರು ಹುಡುಕ್ಲಿ, ನಾವು ನಮ್ಮ ದಾರಿನಲ್ಲಿ ಹೋಗಿ ಫೂಟೇಜ್ ಸಿಕ್ಕಿದ ತಕ್ಷಣ ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ.